ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ಊರಿಂದ ತಗೊಂಡ್ ಬಂದಿದಂತ ಹಣ್ಣು ನೋಡಿ, ಪಪ್ಪಾಯ ಹಣ್ಣು ಎಷ್ಟು ಚಂದ ಇದೆ. ನಾವಂತೂ ಚಿಕ್ಕವರಿದ್ದಾಗೆಲ್ಲ ಸ್ನೇಹಿತರೆ ನಮ್ಮ ನಾವು ಬೆಳೆಸಿದಂತ ಗಿಡದಲ್ಲಿ ತುಂಬಾನೇ ಚೆನ್ನಾಗಿರುವಂತ ಹಣ್ಣುಗಳು ಸಿಗ್ತಾ ಇತ್ತು. ಅದೆಲ್ಲ ನೆನಪಿಗೆ ಬರ್ತಾ ಇರುತ್ತೆ. ಹಾಗೇನೆ ಇದು ಊರಿಂದ ತಗೊಂಡ್ ಬಂದಿದಂತ ಹಣ್ಣು ತುಂಬಾನೇ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಮೇಲ್ಗಡೆ ಅಣ್ಣ ಇದಾರಲ್ವಾ, ಅವ್ರು ತಗೊಂಡ್ ಬಂದ್ ಕೊಟ್ಟಂತ ಹಣ್ಣು ಸ್ನೇಹಿತರೆ. ಹಾಗೇನೆ ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಈಗ ಕಟ್ ಮಾಡ್ತಾ ಇರುವಂತದ್ದು ನೋಡಿ, ಎಷ್ಟು ಚಂದ ಇದೆ ಅಂದ್ರೆ. ಫಸ್ಟ್ ಈ ತರ ತೆಗಿಬೇಕು ಸ್ನೇಹಿತರೆ. ಇದನ್ನ ತೆಗೆದು ಕಟ್ ಮಾಡಿದಾಗ ತುಂಬಾನೇ ಚಂದ ಇರುತ್ತೆ ಹಣ್ಣು ಬಂದ್ಬಿಟ್ಟು. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ, ಸೂಪರ್ ಆಗಿದೆ. ನೀವನು ಖಂಡಿತವಾಗ್ಲೂ ಪಪ್ಪಾಯ ಹಣ್ಣು ಸೇವನೆ ಮಾಡಿ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ. ಪ್ರತಿದಿನ ಪಪ್ಪಾಯ ಹಣ್ಣು ಸೇವನೆ ಮಾಡೋದ್ರಿಂದ ಕಣ್ಣಿಗೆ ಒಳ್ಳೇದು. ಹಾಗೇನೆ ಯಾರು ತೂಕ ಕಡಿಮೆ ಮಾಡ್ಕೊಳ್ಬೇಕಂತಾರಲ್ವಾ, ಅವ್ರಿಗೆ ಒಳ್ಳೇದು. ಹಾಗೆ ಅದರಲ್ಲಿ ಹೆಣ್ಮಕ್ಳಿಗಂತೂ ತುಂಬಾನೇ ಒಳ್ಳೇದು ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಾದ್ರೂ ಹೇಳ್ಕೊಳ್ತೀನಿ ಇದ್ರ ಬಗ್ಗೆ. ಈಗ ವಿಡಿಯೋ ನೋಡ್ಕೊಂಡ್ ಬನ್ನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಹಿಟ್ಟು ಈ ರೀತಿಯಾಗಿ ಬಂದಿದೆ, ಎಷ್ಟು ಚಂದ ಬಂದಿದೆಯಲ್ಲ. ಈಗ ಇದನ್ನೆಲ್ಲ ಒಂದ್ಸಲ ಉಪ್ಪು ಎಲ್ಲ ಹಾಕ್ಬಿಟ್ಟು ಹೊಂದಿಸ್ಕೊಂಡು ನೋಡಿ ಏನು ಸವಿತಾ ಇದೆಲ್ಲ ಇಟ್ಕೊಂಡ್ಬಿಟ್ಟಿದೆಯಾ ಬಟ್ಲು ಲೋಟ ಅಂತಂದರೆ. ಖಂಡಿತವಾಗ್ಲೂ ಇವತ್ತು ಈ ಥರ ಇಡ್ಲಿ ಮಾಡಬೇಕಂತ ತುಂಬ ಇಷ್ಟ ಆಯಿತು, ಹಾಗಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದರ ಹೆಚ್ಚಿಗೆ ಇರೋದ್ರಿಂದ ಉಪ್ಪು ಎಲ್ಲ ಹಾಕಿಟ್ಬಿಟ್ರೆ ಮತ್ತೆ ಹೆಚ್ಚಿಗೆ ಹುಳಿ ಆಗುತ್ತೆ ಅಂತ ಇದಕ್ಕೆ ಸ್ವಲ್ಪ ತೆಕ್ಕೊಳ್ತೀನಿ. ತೆಗೆದಿಟ್ಟು ಉಳಿದಿದ್ರಲ್ಲಿ ಇಡ್ಲಿ ಹಾಕ್ಕೊಳ್ಳುವಂಥದ್ದು. ಇದು ಅಕ್ಕಿದು ಸ್ನೇಹಿತರೆ, ರವೆದಲ್ಲ. ಹಾಗಾಗಿ ಪಡ್ಡು ಮಾಡೋಣ, ದೋಸೆ ಮಾಡೋಣ ಅಂತ ಹಾಕಿದ್ದೆ. ಆದರೆ ಇಡ್ಲಿನೇ ಇಷ್ಟ ಅನ್ನಿಸ್ತು, ಹಾಗಾಗಿ ಇಡ್ಲಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಬೆಳಗ್ಗೆನೇ ಒಳ್ಳೇದಲ್ವ ಇಡ್ಲಿ ಬಂದುಬಿಟ್ಟು ಅಬಿಯಲ್ಲಿ ಬೇಯಿಸಿದ್ದು. ಹಾಗಾಗಿ ದೊಡ್ಡವನಿಗೆ ಬಂದುಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ, ನನಗೂ. ಮತ್ತು ಅವರಿಬ್ಬರು ಅಪ್ಪ ಮಗನಿಗೆ ಪಡ್ಡು ಬೇಕಂತಿದ್ದಾರೆ. ಪಡ್ಡು ಅಂದರೆ ಪಡ್ಡು, ದೋಸೆ ಅಂದರೆ ದೋಸೆ, ಏನು ಬೇಕಂದ್ರೆ ಅದನ್ನು ಹಾಕ್ಕೊಡ್ತೀನಿ ಸ್ನೇಹಿತರೆ. ನಮಗೆ ಮಾತ್ರ ಇಬ್ಬರಿಗೂ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇಡ್ಲಿ ಸ್ನೇಹಿತರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಅದರಲ್ಲೂ ಇದು ಸ್ಪಾಂಜಿ ಥರ ಬರಬೇಕು ಇಡ್ಲಿ, ಅವಾಗ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮೃದುವಾಗಿ ಬಂದಷ್ಟು ತಿನ್ನೋದಕ್ಕೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ, ತುಂಬ ಎಲ್ಲ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಇದು ಉಬ್ಬಿ ಬರುತ್ತಲ್ವ, ಅದಕ್ಕೋಸ್ಕರ. ಬೇರೆ ಥರದ್ದು ಬಟ್ಲುಗಳು ತೊಗೋಬೇಕು ಸ್ನೇಹಿತರೆ, ಬೇರೆ ಸೈಜಲ್ಲಿ ಬರುತ್ತಲ್ವ ಆ ಥರದ್ದು ತೊಗೊಳ್ತೀನಿ ಸ್ನೇಹಿತರೆ. ಚೆನ್ನಾಗಿರುತ್ತೆ. ಕಪ್ಪಿಡ್ಲಿ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ, ಕಪ್ಪಲ್ಲಿ ಮಾಡುವಂಥದ್ದು. ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಒಂದೇ ಥರದ್ದಲ್ಲಿ ಇಡ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತಲ್ಲ ಸ್ನೇಹಿತರೆ. ಹಾಗಾಗಿ ಒಂದ್ ಕಡೆ ಇಡ್ಲಿ ಬೇಯೋದಕ್ಕೆ ಇಟ್ಬಿಟ್ಟು ಮತ್ತೊಂದ್ ಕಡೆ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಶೇಂಗಾ ಬೀಜ, ತೆಂಗಿನಕಾಯಿ ತುರಿ, ಹಾಗೇನೆ ಒಣ ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಉಪ್ಪು ಇಷ್ಟೆಲ್ಲವನ್ನು ಹಾಕೊಂಡಿದ್ದೀನಿ. ನೀವು ಒಣ ಮೆಣಸಿನ್ಕಾಯಿ ಬದಲಿಗೆ ಹಸಿಮೆಣಸಿನ್ಕಾಯಿ ಹಾಕೊಳ್ಬೋದು, ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮಗೆ ಸ್ವಲ್ಪ ಯಾವಾಗಲೂ ಊರ್ ಕಡೆ ತರದೇ ಚಟ್ನಿ ಇಷ್ಟಪಡ್ತಾ ಇರ್ತಾರೆ. ಹಸಿಮೆಣಸಿನ್ಕಾಯಿ ತಿಂತ ಒಣ ಮೆಣಸಿನ್ಕಾಯಿ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದಲ್ವಾ. ಹಾಗಾಗಿ ಆಗಲೇ ಇಡ್ಲಿ ಎಲ್ಲ ರೆಡಿ ಆಗಿದ್ಮೇಲೆ ಈ ರೀತಿಯಾಗಿ ಬಂದಿದೆ ನೋಡಿ, ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಚಿಕ್ಕ ಲೋಟದಲ್ಲೆಲ್ಲ ಇಟ್ಟು ಮಾಡ್ಬೋದು, ಚೆನ್ನಾಗಿರುತ್ತೆ. ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶೇಂಗಾ ಬೀಜದ್ದು ಚಟ್ನಿ ಪುಡಿ ಮಾಡ್ತಾಯಿದ್ದೆ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನೋಡಿ ಇಲ್ಲಿ ಇಷ್ಟು ಒಂದು ಬಟ್ಲಷ್ಟು ನೋಡಿ, ಒಂದು ಬಟ್ಲಷ್ಟು ಶೇಂಗಾ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಕರಿಬೇವಿನ ಸೊಪ್ಪು, ಇದನ್ನು ಬಂದುಬಿಟ್ಟು ನಾನು ಊರಲ್ಲಿ ಹೋದಾಗ ಹೆಚ್ಚಿಗೆ ತೊಗೊಂಡು ಬಂದಿರ್ತೀನಲ್ವ, ಊರಿಗೆ ಹೋದಾಗ ಅದನ್ನು ಹುರಿದ್ಬಿಟ್ಟು ಇಟ್ಕೊಂಡಿರ್ತೀನಿ ಸ್ನೇಹಿತರೆ. ನಂತರ ಬೆಳ್ಳುಳ್ಳಿ ನಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಮಗಂತೂ ಬೆಳ್ಳುಳ್ಳಿ ಹೆಚ್ಚಿಗೆ ಇದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ಉಪ್ಪು, ಖಾರದ ಪುಡಿ ಮತ್ತು ಹುಣಸೆಹಣ್ಣು, ಬೆಲ್ಲ ಸ್ನೇಹಿತರೆ, ಇಷ್ಟು ಹಾಕ್ಕೊಂಡು ಈಗ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಹಾಗೆ ಮೊಸರು ಜೊತೆಗೆ ಹಾಕ್ಕೊಂಡು, ಹಾಗೆಯೇ ಇಲ್ಲಾಂದ್ರೆ ಖಾಲಿ ಅಷ್ಟೇ ಪುಡಿನ ಚಪಾತಿ, ರೊಟ್ಟಿ ಜೊತೆಗೆಲ್ಲ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನೋ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಹೇಗೆ ಮಾಡೋದಂತೇಳಿ ನೋಡ್ಕೊಂಬರೋಣ ಬನ್ನಿ.
ಮಿಕ್ಸಿ ಜಾರ್ಗೆ ಸ್ನೇಹಿತರೆ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ ಅಲ್ಲೇ ಒಂದು ಇಬ್ಬೆ ರುಬ್ಕೊಂಡಿದ್ದೀನಿ, ಯಾಕಂದರೆ ಶಾರ್ಟ್ ವಿಡಿಯೋಕ್ಕೆ ಹಾಕಬೇಕಿತ್ತು. ಹಾಗಾಗಿ ಈಗ ಉಳಿದಿದ್ದು ಶೇಂಗಾ ಬೀಜ ಇನ್ನೊಂದು ಸ್ವಲ್ಪನೇ ಹಾಕ್ಕೊಳ್ತೀನಿ, ಹೆಚ್ಚಿಗೇನು ಹಾಕ್ಕೊಳ್ಳಲ್ಲ. ಹಾಗಾಗಿ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೀಗ ಬೆಳ್ಳುಳ್ಳಿ ಸ್ನೇಹಿತರೆ, ನಮಗೆ ಬೆಳ್ಳುಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ನಾನು ಸ್ವಲ್ಪ ಹೆಚ್ಚಿಗೆ ಉಪಯೋಗಿಸ್ತೀನಿ ಬೆಳ್ಳುಳ್ಳಿ. ಹಾಗೆಯೇ ಇದು ಬೆಳ್ಳುಳ್ಳಿ ಬಂದ್ಬಿಟ್ಟು ಜವಾರಿ ಬೆಳ್ಳುಳ್ಳಿ ನೋಡಿ, ಇದು ಹಾವೇರಿ ಬೆಳ್ಳುಳ್ಳಿ ಸ್ನೇಹಿತರೆ, ಅಲ್ಲಿಂದ ತೊಗೊಂಡು ಬಂದು ಕೊಟ್ಟು ಕಳಿಸಿರುವಂಥದ್ದು. ತುಂಬಾ ನನಗೆ ಈ ಥರದ್ದೆಲ್ಲ ಇಷ್ಟ ಅಲ್ವಾ, ಹಾಗಾಗಿ ಇದನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನಂತರ ಬಂದುಬಿಟ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರನೂ ಇದೆ ಸ್ನೇಹಿತರೆ, ಹಾಗೆಯೇ ಕಲ್ಲರೂ ಇದೆ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಹಾಕ್ಸಿದ್ದೀವಲ್ವ ಈ ಸಲ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಬೇಕು ಎಲ್ಲದನ್ನು. ಉಪ್ಪು ಹಾಕ್ಕೊಂಡ್ಮೇಲೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಎಲ್ಲ ಇತ್ತು ಅಂದ್ರೆ ನಮ್ಮ ಮನೆಗೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ಬೆಲ್ಲನೂ ಅಷ್ಟೇ ಇಷ್ಟನೇ ಆಗೋಲ್ಲ ಅವ್ರಿಗೆ, ಸಿಹಿ ಮಾಡಿದೀಯ ಅಂತಾರೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ನೋಡಿ, ಇದು ಊರಿಂದ ತೊಗೊಂಡು ಬಂದಿದ್ದಲ್ಲ, ಹುರಿದು ಇಟ್ಕೊಂಡಿರ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ಯಾವ್ದಾರ ಏನಾದ್ರು ಚಟ್ನಿ ಪುಡಿ ಏನಾದರೂ ಮಾಡಬೇಕಾದ್ರೆ ಉಪಯೋಗಕ್ಕೆ ಬರುತ್ತೆ ಚೆನ್ನಾಗಿ. ಹಾಗಾಗಿ ಮತ್ತು ಕೆಡೋದಿಲ್ಲ ಏನಿಲ್ಲ, ಅದಕ್ಕೋಸ್ಕರ ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ. ನಾನು ಏನಂದರೆ ಹುಡಿಯಾಗಿ ಒಂಥರ ಅರಳು ಥರ ಮಾಡ್ತಾರಲ್ವ, ಆ ರೀತಿಯಾಗೆಲ್ಲ ನಮಗೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನೈಸಾಗಿ ರುಬ್ಕೊಂಡಿರುವಂಥದ್ದು, ತೀರಾ ನೈಸೇನಿಲ್ಲ ಸ್ನೇಹಿತರೆ. ಚಟ್ನಿ ಪುಡಿ ಯಾವುದಕ್ಕಿರಬೇಕಾ ಆಗಿದೆ. ಒರಳಲ್ಲೆಲ್ಲ ಕುಟ್ಟಾಗಿ ಬರುತ್ತಲ್ವ, ಅರಳು ಥರ, ಆ ಥರ ಇಷ್ಟ ಆಗಲ್ಲ ನಮಗೆ. ಇದೇ ಥರ ಇಷ್ಟನೇ, ಈ ಥರ ನೈಸ್ ಇರಬೇಕು ಸ್ನೇಹಿತರೆ, ಆವಾಗಲೇ ನಮ್ಗೆ ಇಷ್ಟ ಆಗುವಂಥದ್ದು. ಹಾಗಾಗಿ ಹೀಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಅದೇ ಥರ ಬೇಕಂದರೆ ನೀವು ಸ್ವಲ್ಪ ಇದನ್ನು ಮಾಡಿಕೊಂಡ್ರೂ ಪುಡಿ ಬರುತ್ತೆ. ಆ ರೀತಿಯಾಗಿ ಬೇಕಂದ್ರೆ ಸ್ನೇಹಿತರೆ, ನಮಗೆ ಇದೇ ರೀತಿಯಾಗಿ ಇಷ್ಟ ಆಗುವಂಥದ್ದು. ಇನ್ನೊಂದು ಇಬ್ಬೆ ಇದೆ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ನಮ್ಮ ಯಜಮಾನ್ರಿಗೆ ಬಂದು ಸ್ನೇಹಿತರೆ ಈ ರೀತಿಯಾಗಿತ್ತು ಅಂತಂದರೆ ನೋಡಿ, ಹುಡಿ ಆಗಿದೆಯಲ್ವಾ, ಈ ರೀತಿ ಇತ್ತು ಅಂದರೆ ಸ್ವಲ್ಪ ಇಷ್ಟ ಆಗಲ್ಲ ಸ್ನೇಹಿತರೆ ಅವರಿಗೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಪುಡಿ ಆಗಬೇಕಿತ್ತು ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ನಾವು ಹೆಚ್ಚಿಗೆ ಪುಡಿ ಥರನೇ, ಅಂದರೆ ನೈಸಾಗಿ ಸ್ವಲ್ಪ ಮಾಡುವಂಥದ್ದು. ನಿಮಗೆ ಬೇಕಂದರೆ ನೋಡಿ, ಇದು ಹುಡಿಯಾಗಿ ಎಷ್ಟು ಚೆನ್ನಾಗಿದೆಯಲ್ವಾ, ಹೀಗೆ ಮಾಡ್ಕೊಳ್ಬೋದು. ನಮಗೂ ಅಷ್ಟು ಹುಡಿಯಾಗಿರುವಂಥದ್ದು ಇಷ್ಟ ಆಗಲ್ಲ ಸ್ನೇಹಿತರೆ, ಹಾಗಾಗಿ ನಾವು ಮಾಡಲ್ಲ. ನಿಮಗೆ ಬೇಕಂದರೆ ಈ ಹದಕ್ಕೆ ನೀವು ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಚೆನ್ನಾಗಿ ಪುಡಿ ಇನ್ನೂ ನೈಸ್ ಪುಡಿ ಬೇಕಂದ್ರೆ ನಾವು ಮಾಡ್ತೀವಲ್ವ, ಆ ರೀತಿಯಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆ. ಇಲ್ಲಿ ಅಂದರೆ ಇನ್ನೂ ಕಡಿಮೆ ಆಯಿತು, ಇದಕ್ಕಿಂತ ಎರಡೆರಡು ಇದು ಅಂತಾರಲ್ವ, 2 ಹೋಳಿಗೆ ಅಂತ ಆ ರೀತಿ ಇರುತ್ತೆ. ಈ ಥರ ಕಾಳು ಶೇಂಗಾ ಬೀಜ ಎಲ್ಲ ಆಗಾಗೇ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಅಷ್ಟು ಇಷ್ಟ ಆಗಲ್ಲ, ಹೀಗೇ ಇರಬೇಕು ಸ್ನೇಹಿತರೆ. ಇನ್ನು ಇದಕ್ಕಿಂತ ನೈಸ್ ಇದ್ರೂ ಚಂದ. ಶೇಂಗಾ ಹಿಂಡಿ ಸ್ನೇಹಿತರೆ, ಶೇಂಗಾ ಚಟ್ನಿ ಪುಡಿ ರೆಡಿ ಆಗಿದೆ. ಖಾರವಾಗಿ ಉಪ್ಪು ಹುಳಿ ಆ ರೀತಿಯಾಗಿ ಊರಿಂದ ಬಂದಿದ ತಕ್ಷಣ ಚಟ್ನಿ ಪುಡಿ ಬೇಕಾಗ ಮಾಡಿರುವಂಥದ್ದು. ಯಾವಾಗಲೂ ಇರಬೇಕು ಸ್ನೇಹಿತರೆ, ನಮ್ಮ ಮನೆಯಲ್ಲಂತೂ ಯಾವಾಗಲೂ ಕೇಳ್ತಾ ಇರ್ತಾರೆ ಮಕ್ಳುಗಳು. ಹಾಗಾಗಿ ಮಾಡಿಟ್ಟಿದ್ದೀನಿ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.